ಬೆಂಗಳೂರಿನ ಸಿನಿಮಾ ಪ್ರೇಮಿಗಳೇ, ನಿಮಗೊಂದು ಅತ್ಯಂತ ಬೇಸರದ ಸುದ್ದಿ. ನಮ್ಮ ನಗರದ ಚಿತ್ರಮಂದಿರಗಳ ಇತಿಹಾಸದಲ್ಲೇ ಒಂದು ಸುವರ್ಣ ಅಧ್ಯಾಯ ಈಗ ಅಧಿಕೃತವಾಗಿ ಕೊನೆಗೊಂಡಿದೆ. ಹೌದು, ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿದ್ದಂತಹ ಕಳೆದ 56 ವರ್ಷಗಳಿಂದ ಚಿತ್ರ ಪ್ರೇಮಿಗಳನ್ನ ರಂಜಿಸ್ತಾ ಇದ್ದಂತ ಐಕಾನಿಕ್ ಊರ್ವಶಿ ಥಿಯೇಟರ್ ಇನ್ಮುಂದೆ ಇರಲ್ಲ. ಲೇಸ್ ವಿವಾದದ ಕಾರಣದಿಂದಾಗಿ ಈ ಪ್ರಸಿದ್ಧ ಚಿತ್ರಮಂದಿರವನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದ್ದು, ಈಗ ಅದರ ಧ್ವಂಸ ಕಾರ್ಯ ಕೂಡ ಆರಂಭವಾಗಿದೆ. 1970ರಲ್ಲಿ ಆರಂಭವಾದಂತಹ ಊರ್ವಶಿ ಥಿಯೇಟರ್ ಅಂದ್ರೆ ಕೇವಲ ಒಂದು ಸಿನಿಮಾ ಹಾಲ್ ಅಲ್ಲ, ಅದೊಂದು ಎಮೋಷನ್. ಸ್ಯಾಂಡಲ್ವುಡ್, ಬಾಲಿವುಡ್, ಟಾಲಿವುಡ್ನ ಘಟಾನುಘಟಿ ಸ್ಟಾರ್ಗಳ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗ್ತಾ ಇದ್ವು. ಅದರಲ್ಲೂ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ, ಅಭಿಮಾನಿಗಳ ಅಬ್ಬರ, ಆ ಸೌಂಡ್ ಸಿಸ್ಟಮ್, ಆ ದೈತ್ಯ ಸ್ಕ್ರೀನ್ ನಲ್ಲಿ ಸಿನಿಮಾ ನೋಡೋದೇ ಒಂದು ಅದ್ಭುತ ಅನುಭವವಾಗಿತ್ತು. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಕೂಡ ಇಲ್ಲೇ ಆರಂಭವಾಗಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತ್ ಜಾಗದ ಮಾಲೀಕರು ಮತ್ತು ಥಿಯೇಟರ್ ಮ್ಯಾನೇಜ್ಮೆಂಟ್ ನಡುವಿನ ಕಾನೂನು ಹೋರಾಟದಿಂದಾಗಿ ಈ ಐತಿಹಾಸಿಕ ಸಿನಿಮಾ ಮಂದಿರಕ್ಕೆ ಬೇಗ ಬಿದ್ದಿದೆ. ಬೆಂಗಳೂರಿನ ಎಷ್ಟೋ ತಲೆಮಾರುಗಳ ಸಿನಿಮಾ ನೆನಪುಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿದ್ದಂಥ ಊರ್ವಶಿ ಥಿಯೇಟರ್ಗೆ ನಾವೆಲ್ಲರೂ ಮಿಸ್ ಯು ಹೇಳಲೇಬೇಕು. ಗೆಳೆಯರೇ, ನಿಮ್ಮ ಲೈಫ್ನಲ್ಲಿ ಈ ಥಿಯೇಟರ್ನಲ್ಲಿ ನೋಡಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ನೆನಪುಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಇಂಥದ್ದೇ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.